ಬಿಗ್ ಬಾಸ್ ಸೀಸನ್ 11ರ ಮೊದಲ ವಾರದ ಎಲಿಮಿನೇಷನ್ ಮುಗಿದಿದೆ. ಯಮುನಾ ಶ್ರೀನಿಧಿ ಅವರು ಹೊರಗೆ ಬಂದಿದ್ದಾರೆ. ಸದ್ಯಕ್ಕೆ ಪವರ್ ಟಿವಿ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಅವರ ಜರ್ನಿ ಹೆಂಗಿತ್ತು, ಒಂದು ವಾರ ಅವರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಏನೇನೆಲ್ಲ ನೋಡಿದ್ರು, ಏನೇನು ಅನುಭವಿಸಿದ್ರು ಅನ್ನೋದನ್ನು ಅವರೇ ಹೇಳ್ತಾರೆ. ಮೊದಲಿಗೆ ಮೇಡಮ್, ಕಂಗ್ರ್ಯಾಚುಲೇಷನ್, ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗೋದೇ ಒಂದು ಯಶಸ್ಸು. ಒಂದು ವಾರಗಳ ತನಕ ನಿಮ್ಮನ್ನು ಎಂಜಾಯ್ ಮಾಡಿದ್ದಾರೆ ಪ್ರೇಕ್ಷಕರು. ನಿಮಗೇನು ಅನಿಸುತ್ತೆ ಅಂತ? ನಿಜವೂ ಖುಷಿ ಆಯಿತು. ಅದು ಆಹ್ವಾನ ಬಂದಾಗ ನಾನು ಇಲ್ಲ ಬರಲ್ಲ ಅಂತ ಹೇಳಿದ ಬೇರೆ ವಿಚಾರ, ಆದರೆ ಮನೆಯವರೆಲ್ಲ ಒಪ್ಪಿಸಿ ಕಳಿಸಿದಾಗ ನಿಜವೂ ತುಂಬ ಸಂತೋಷದಲ್ಲೇ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು ಅನುಭವ ಏನಾಯಿತು, ಒಂದು ವಾರ ಕಡಿಮೆ ಸಮಯನೇ ಆಗಿರಬಹುದು, ಆದರೆ ಸಿಕ್ಕಿದಂಥ ಒಂದು ಎಕ್ಸ್ಪೀರಿಯೆನ್ಸು ನಿಜವೂ ತುಂಬ ಚೆನ್ನಾಗಿತ್ತು. ಮೇಡಮ್, ಒಂದು ವಾರ ಕಳೆದಿದ್ದೀರಾ, ನೀವು ಹೊರಗಡೆ ಬರೋಕ್ಕೆ ಏನು ಮುಖ್ಯವಾದ ಕಾರಣ? ಯಾಕಂದರೆ ನೀವು ಅನಲೈಸ್ ಮಾಡಿರ್ತೀರ, ನಾನು ಈ ಒಂದು ಸಬ್ಜೆಕ್ಟಿಂದ ಹೊರಗಡೆ ಬಂದೆ ಅಂತ. ನಿಮ್ಗೇನು ಅನಿಸಿದ್ದು ಅಂತ ಹೇಳಿ. ಫಸ್ಟ್ ಆಫ್ ಆಲ್, ಅವರು ನಾನು ಎಲಿಮಿನೇಟ್ ಆದೆ ಅಂತ ಸುದೀಪ್ ಸರ್ ಹೇಳಿದ ತಕ್ಷಣ ತುಂಬ ಶಾಕ್ ಆಯಿತು. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಆ ಗೊಂದಲಕ್ಕೆ ತುಂಬ ನೀಟಾಗಿ ಒಂದು ಅಂತ್ಯ ಕೊಟ್ಟರು ನಮ್ಮ ಸುದೀಪ್ ಸರ್. ನಾನು ಹೋಗಿ ಸುದೀಪ್ ಸರ್ನ ಮೀಟ್ ಮಾಡಿದಾಗ ಸ್ಟೇಜ್ ಮೇಲೆ ಅವ್ರು ಹೇಳಿದ್ದು, ಈ ರೀತಿ ಮೊದಲನೇ ವಾರದಲ್ಲಿ ಎಲಿಮಿನೇಷನ್ ಆಗೋವಾಗ ಈ ಕನ್ಫ್ಯೂಷನ್ ಏನಿದೆ ಇದು ಮೊದಲನೇ ಸಲ ಅಲ್ಲ, ಈ ಮುಂಚಿತವಾಗಿಯೂ ಈ ಕನ್ಫ್ಯೂಷನ್ ಆಗಿದೆ. ಹಾಗಾಗಿ ಅನ್ಫಾರ್ಚುನೇಟ್ಲಿ ಆ ಜಾಗದಲ್ಲಿ ನೀವಿದ್ರಿ, ಹಾಗಾಗಿ ಈ ರೀತಿ ಎಲಿಮಿನೇಷನ್ ಆಗಿದೆ. ನಿಮ್ಮ ಪರ್ಫಾರ್ಮೆನ್ಸಿಂದ ಕಡಿಮೆ ಆಯಿತು ಅಂತನೋ ಅಥವಾ ಇನ್ನೇನೋ ಒಂದು ಕಡಿಮೆ ಆಯಿತು ಅಂತನೋ ಖಂಡಿತವಾಗಿಯೂ ಅಲ್ಲ ಅಂತ ತುಂಬ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟರು ಅವರು. ಆವಾಗ ನನಗೆ ಒಂದು ಕ್ಲಾರಿಟಿ ಸಿಕ್ಬಿಡ್ತು. ಯಾಕಂದರೆ ಸುದೀಪ್ ಸರು ಸುಮ್ಮನೆ ಏನೇನೋ ಮಾತಾಡೋವಂಥವ್ರು ಅಲ್ಲವೇ ಅಲ್ಲ, ಅವರು ಕರೆಕ್ಟ್ ಇರೋ ವಿಚಾರನ ನೇರವಾಗಿ ಹೇಳ್ತಾರೆ. ಹಾಗಾಗಿ ನನಗೆ ಅದು ಸಮಾಧಾನ ಸಿಕ್ತು. ಸೊ ಒಂದು ವಾರ ನೀವು ಜರ್ನಿ ಮಾಡಿದ್ರಿ ಬಿಗ್ ಬಾಸಲ್ಲಿ, ನೀವು ಕಂಡುಕೊಂಡಂಥ ಸತ್ಯ ಏನು? ಬಿಗ್ ಬಾಸ್ ಹೊರಗಡೆ ಒಂದು ಜೀವನ ಇರುತ್ತೆ, ಬಿಗ್ ಬಾಸ್ ಒಳಗಡೆ ಒಂದು ಜೀವನ ಇರುತ್ತೆ. ನೀವು ಯಾವ ಥರ ಅನುಭವಿಸಿದ್ರಿ ಅದನ್ನು ಅಂತ? ನನ್ನ ಪ್ರಕಾರ ಬಿಗ್ ಬಾಸ್ ಅನ್ನೋದು ಈಗ ಜೀವನದಲ್ಲಿ ನಾವು ಹೇಗೆ ಎಷ್ಟು ದಶಕಗಳು ಕಳಿತೀವಿ ಅದನ್ನೆಲ್ಲ ಸೇರಿಸಿ ಒಂದು 3 ತಿಂಗಳು 4 ತಿಂಗಳಿಗೆ ಕಂಪ್ರೆಸ್ ಮಾಡಿ ಕೊಡೋವಂಥದ್ದು. ಎಕ್ಸ್ಪೀರಿಯನ್ಸ್ ಸೇಮ್, ಸಂಬಂಧಗಳು ಸೇಮ್, ಮನುಷ್ಯನ ಬಿಹೇವಿಯರ್ ಸೇಮ್, ಎಲ್ಲವುದು ಒಂದೇ ಆಗಿರುತ್ತೆ ನನ್ನ ಪ್ರಕಾರ. ಇವಾಗ ನೋಡಿ, ಬಿಗ್ ಬಾಸ್ ಮನೆ ಒಳಗೆ ಜಗಳ ಅಂದ ತಕ್ಷಣ ಜಗಳ ಶುರುವಾಯಿತು ಅಲ್ಲಿ ಅಂತಾರೆ. ಒಂದು ಮನೆ ಒಳಗೆ ಶುರುವಾಗಲ್ವಾ? ನೀವು ನೆಂಟರ ಜೊತೆಗೆ ಒಂದು 5-6 ದಿನ ಕಾಲ ಕಳೆದು ಬಿಡಿ, ಎಷ್ಟು ಜಗಳಗಳಾಗಿರುತ್ತೆ. ಫ್ರೆಂಡ್ಸೇ ನೀವು ಒಂದು 10 ಜನ ಒಂದು ವೆಕೇಷನ್ಗೆ ಹೋಗಿ ಬನ್ನಿ, ಬರೋ ಅಷ್ಟರಲ್ಲಿ 10 ಗುಂಪಾಗಿರುತ್ತೆ. 10 ಜನ ಹೋಗಿದ್ರೆ 10 ಗುಂಪಾಗಿರುತ್ತೆ. 10 ಜನ 10 ಥರ ಕಿತ್ತಾಡಿರ್ತೀವಿ. ಎಲ್ಲ ಕಡೆ ಫೈಟಿಂಗ್ ಮಾಡೋದು ಓಕೆ, ಮನೆ ಒಳಗೆ ಫೈಟಿಂಗ್ ಓಕೆ, ವೆಕೇಷನ್ ಫ್ರೆಂಡ್ಸ್ ಜೊತೆ ಹೋದಾಗ ಫೈಟಿಂಗ್ ಓಕೆ, ನೆಂಟರು ಮನೆಗೆ ಹೋದಾಗ ಗಡಬಡಿಗಳು ಓಕೆ. ಆದರೆ ಬಿಗ್ ಬಾಸ್ ಮನೆಯೊಳಗೆ ಒಂದು ಚೂರು ಕಿರಿಕಿರಿ ಆದಾಗ ಅದನ್ನು ಒಂದು ಹೈಲೈಟ್ ಮಾಡ್ತಾ ಇದ್ದಾರೆ. ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಎಲ್ಲದೂ ಕಾಣಿಸೋದ್ರಿಂದ ಹಾಗೆ ಅನಿಸುತ್ತೆ. ನೋಡಿ, 100 ಕ್ಯಾಮ್ರಾಗಳು ನಮ್ಮ ಸುತ್ತ ಇರುತ್ತೆ. ನೀವು ಹೀಗೆ ಮಾಡಿದ್ರೂ ಕ್ಯಾಮ್ರಾ ಕ್ಯಾಪ್ಚರ್ ಆಗಿರುತ್ತೆ, ಕೆಲವು ಒಂದಷ್ಟನ್ನ ತೋರಿಸ್ತಾರೆ. ಹಾಗಾಗಿ ಏನೋ ನಡೀತಾ ಇದೆ ಅಲ್ಲಿ ಅಂತ ಆಗುತ್ತೆ. ಬಟ್ ನಾವು ನಿಜ ಜೀವನದಲ್ಲಿ ಹೇಗಿರ್ತೀವೋ ಅದೇ ಅಲ್ಲೂ ನಡೆಯೋದು, ಅದೇ ಇಲ್ಲೂ ನಡೆಯೋದು. ಮೇಡಮ್, ಒಂದು ಮಾತು, ಈಗ ಸುತ್ತ ಕ್ಯಾಮ್ರಾ ಇರುತ್ತೆ. ಒಂದು ವಾರದಲ್ಲಿ ಅಬ್ಸರ್ವ್ ಮಾಡಿದರೆ ನೀವು ಜಗದೀಶ್ ಅವರು ಇಬ್ಬರೇ ಮಾತಾಡಿರೋದು, ಚೈತ್ರ ಕುಂದಾಪುರ ಅವರು 3 ಮಾತ್ರ ಜಾಸ್ತಿ ಮಾತಾಡಿರೋದು ಕಾಣಿಸಿತ್ತು. ಅದು ಬಿಟ್ಟು ಬೇರೆಯವರು ಇದೇ ಥರ ಆರ್ಗ್ಯೂ ಮಾಡ್ತಾ ಇದ್ರೆ ನಿಮ್ಮ ಪ್ರಕಾರ? ಎಲ್ರಿಗೂ ಕ್ಯಾಮ್ರಾ ಫೋಕಸ್ ಆಗಬೇಕು ಅಂತ ಇಲ್ಲ, ಬಟ್ ನಿಮ್ಮ ಪ್ರಕಾರ ಬೇರೆಯವರು ಮಾತಾಡ್ತಿದ್ರಾ ಹೇಗೆ? ಎಸ್, ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅವ್ರು ಯಾವುದಾದನ್ನು ತೋರಿಸಿದಾರೋ ಬಿಟ್ಟಿದಾರೋ, ಬಟ್ ಆರ್ಗ್ಯುಮೆಂಟ್ಸ್ಗಳು ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಎಲ್ಲರೂ ಮಾತಾಡಿದ್ದಾರೆ. ಎಲ್ರಿಗೂ ಅಲ್ಲಲ್ಲೇ ಇಬ್ಬಿಬ್ಬರಿಗೆ ಒಂದು ಸ್ವಲ್ಪ ಮಾತುಕತೆ ಆಗಿದೆ. ಎಲ್ಲ ಕಡೆ ನಡೀತಾ ಇರುತ್ತೆ. ಈಗ ಮನುಷ್ಯರು 1-2 ಕಡೆ ಇದ್ಮೇಲೆ ನಡೆಯುತ್ತೆ. ಈ ಸಲ ಅಂತೂ ನಾನು ನೆನ್ನೆ ವಿಡಿಯೋ ನೋಡ್ಬಿಟ್ಟು ಸುಸ್ತಾಗೋದೆ. ಎಲ್ಲರೂ ಕಿರ್ಚಾಡ್ತಾ ಇದ್ದಾರೆ, ಎಲ್ಲರೂ ಹೈ ಪಿಚ್ಚಲ್ಲಿ ಕಿರ್ಚಾಡ್ತಾ ಇದ್ದಾರೆ. ನಾನು ಏನು ಎಲ್ಲರೂ ಚೇಂಜ್ ಆಗಿಬಿಟ್ಟಿದ್ದಾರಲ್ಲ. ಕೆಲವರು ಸೈಲೆಂಟಾಗಿ ಇದ್ದವರು, ಅವರು ಸಹ ನೆನ್ನೆ ಎಪಿಸೋಡ್ ನೋಡಿದಾಗ ಫುಲ್ ರೇಂಜಲ್ಲಿ ಕಿರ್ಚಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸಿಚುವೇಶನ್ ಹಾಗೆ ಮಾಡಿಸುತ್ತೆ. ಅದು ಜಗಳ ಮಾಡಬೇಕು ಅಂತ ಯಾರೂ ಹೋಗಲ್ಲ. ಅಥವಾ ಈಗ ನಾವು ಮನೆಯೊಳಗೆ ಇರಬೇಕಾದ್ರೇ ಹೀಗಾಗಲಿ ಹಾಗಾಗಲಿ ಅಂತ ಯಾರೂ ಪ್ಲ್ಯಾನ್ ಮಾಡಲ್ಲ. ಅದು ಸಿಚುವೇಶನಿಗೆ ತಕ್ಕನಾಗ ಆಗುತ್ತೆ. ನಿಮಗೆ ಅನಿಸುತ್ತಾ ಈ ಒಂದು ವಾರ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಕಾಗಿಲ್ಲ, ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು ಅಂತ? ಖಂಡಿತವಾಗಿಯೂ ಅನಿಸಿದೆ, ಈಗಲೂ ಅನಿಸ್ತಾನೆ ಇದೆ. ನೆನ್ನೆ ನೋಡಿದಾಗಲೂ ಅಂದ್ಕೊಂಡೆ, ಅಯ್ಯೋ ಇವ್ರು ಹೀಗಿದ್ರಾ, ಇವ್ರು ಹಾಗಿದ್ರಾ ಅಂತ ನೆನ್ನೆನೂ ಅನ್ನಿಸ್ತಾ ಇದೆ. 1 ವಾರ 10 ದಿನ ಬೇಕು ಅರ್ಥ ಮಾಡ್ಕೊಳ್ಳೋಕ್ಕೆ. ನಿಮಗೆ ಈ ಒಂದು ವಾರದಲ್ಲಿ ನೀವು ಅನ್ಕೊಂಡಿದ್ದ ವ್ಯಕ್ತಿ, ಇವ್ರು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿರ್ತೀರಾ, ಬಟ್ ಇವಾಗ ಬಂದು ಎಪಿಸೋಡ್ಗಳನ್ನು ನೋಡಿದಾಗ ಅವರ ವ್ಯಕ್ತಿತ್ವ ಇದಲ್ಲ ಅಂತ ಅನ್ಸಿದ್ದು ಯಾರ ಬಗ್ಗೆ ಅಂತ?
ಅಲ್ಲಿರುವಾಗಲೇ ಸುಮಾರು ಜನದ್ದು ಗೊತ್ತಾಗಿತ್ತು ನನಗೆ. ನಾನು ಇವ್ರನ್ನ ಸಾಫ್ಟ್ ಅಂದ್ಕೊಂಡಿದ್ದೆ, ತುಂಬ ಇನ್ನೋಸೆಂಟ್ ಅಂದ್ಕೊಂಡಿದ್ದೆ. ಆದರೆ ಅದು ಹಾಗಲ್ಲ ಅಂತ ಅಲ್ಲೇ ನಾಮಿನೇಷನ್ ಮಾಡೋ ಟೈಮಲ್ಲೇ ಗೊತ್ತಾಗೋಯ್ತು ಅವ್ರ ರೀಸನ್ಸ್. ತುಂಬ ಜನ, ಈಗ ಐಶ್ವರ್ಯ ಅವರಾಗಬಹುದು ಅಥವಾ ತುಂಬ ಜನ, ಸಿಕ್ಕಾಪಟ್ಟೆ ಜನ, ನಾವು ಅಂದ್ಕೊಂಡಂಗೆ ಯಾರೂ ಇಲ್ಲ ಅಲ್ಲಿ. ನಾನು ಇನ್ನೊಂದು ಕೇಳ್ತೀನಿ, ಈಗ ನಿಮಗೆ ಅನಿಸಿದೆ ಓಕೆ ಬಿಗ್ ಬಾಸ್ ಮನೆಯಲ್ಲಿ ಇವರು ತುಂಬ ಒಳ್ಳೆಯವರು ಅಂತ ನಿಮಗೆ ಅನಿಸಿತ್ತು, ಫೀಲ್ ಆಗಿತ್ತು. ಬಟ್ ಇವತ್ತು ಎಪಿಸೋಡ್ ಎಲ್ಲ ನೋಡಿ ಬಂದಮೇಲೆ ಆ ವ್ಯಕ್ತಿತ್ವ ಅವ್ರದ್ದಲ್ವಲ್ಲ ಅನ್ನೋದು ನಿಮಗೆ ಅನಿಸಿದ್ದು ಯಾರ ಮೇಲೆ? ನನಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕೆ ಮುಂಚೆ ಯಾರ್ದೂ ಕ್ಲೋಸ್ ರಿಲೇಷನ್ಶಿಪ್ ಇರಲಿಲ್ಲ. ನಾನು ಸಾಮಾನ್ಯ ಇಂಡಸ್ಟ್ರಿಲಾಗಲಿ ಅಥವಾ ಇವನ್ ಫ್ರೆಂಡ್ಶಿಪ್ಪಲ್ಲಾಗಲಿ ಯಾರ ಜೊತೆನೂ ತುಂಬ ಕ್ಲೋಸ್ ಬಾಂಧವ್ಯನ ಅಷ್ಟೊಂದು ನಾನು ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಒಳಗಡೆ ಹೋಗುವಾಗ ಯಾರೂ ನನಗೆ ಕ್ಲೋಸ್ ಇಲ್ಲದೇ ಇದ್ದಿದ್ದರಿಂದ, ಯಾರ ವ್ಯಕ್ತಿತ್ವ ಹೇಗೆ ಅಂತ ಗೊತ್ತಿಲ್ಲದೆ ಇದ್ದಿದ್ದರಿಂದ ಅಲ್ಲಿ ಇವ್ರು ಚೇಂಜ್ ಆಗಿದ್ದಾರೆ ಅಂತ ನನಗೆ ಗೊತ್ತಾಗಲೇ ಇಲ್ಲ. ನಿಮ್ಮ ಪ್ರಕಾರ ಒಂದು ಫೈನಲ್ ತನಕ ಬರ್ತಾರೆ ಈ ಒಂದು ಕಂಟೆಸ್ಟೆಂಟ್ ಅಂದರೆ ಯಾರು ಅಂತ? ತುಂಬ ಚೇಂಜಸ್ ಆಗಿದೆ ನಾನು ವಾಪಸ್ ಹೊರಗಡೆ ಬಂದಾಗಿಂದ. ನಾನು ಅಲ್ಲಿದ್ದಾಗ ಯಾರ್ಯಾರು ಹೇಗಿದ್ರೋ ಇವಾಗ ಅದು ಯಾವುದು ಕಾಣಿಸ್ತಾ ಇಲ್ಲ, ಒಂದಿಬ್ಬರು ಬಿಟ್ಟರೆ. ಹಾಗಾಗಿ ಫೈನಲ್ ಅನ್ನೋದು ಇನ್ನೂ 3 ತಿಂಗಳು ದೂರದಲ್ಲಿದೆ, ಇನ್ನೂ 15-16 ವಾರ ಇದೆ. ಅಷ್ಟರಲ್ಲಿ ಖಂಡಿತವಾಗಿಯೂ ಹೇಳೋಕ್ಕೆ ಚಾನ್ಸ್ ಇಲ್ಲ. ನೆನ್ನೆವರೆಗೂ ಉತ್ತರ ಕೊಡ್ತಾ ಇದ್ದೆ, ಬಟ್ ನೆನ್ನೆ ರಾತ್ರಿ ಎಪಿಸೋಡ್ಗಳು ನೋಡಿದ್ಮೇಲೆ 3 ದಿನದಲ್ಲೇ ಇಂಥ ಬದಲಾವಣೆ ಆಗಿರಬೇಕಾದ್ರೆ 15 ವಾರದಲ್ಲಿ ಏನೇನು ಬೇಕಾದರೂ ಆಗ್ಬೋದು, ಏನು ತಲೆ ಕೆಳಕ ಆಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಧರ್ಮ ಒಬ್ಬರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ನನಗನ್ಸುತ್ತೆ. ಯಾಕಂದರೆ ಅವರಲ್ಲಿ ಒಂದು ಓವರಾಲ್ ಪ್ಯಾಕೇಜ್, ಅವರು ಎಲ್ಲ ಅಂಶಗಳು ಇರುವಂತಹ ವ್ಯಕ್ತಿ. ಸೊ ಅವರು, ತ್ರಿವಿಕ್ರಮ್ ಅವರು, ಶಿಶಿರ್ ಅವರು, ಇವರಲ್ಲಿ ನನಗೆ ಆ ಪೊಟೆನ್ಷಿಯಲ್ ಕಾಣಿಸುತ್ತೆ. ನಿಮ್ಮ ಪ್ರಕಾರ ಅರ್ಹರು ಬಿಗ್ ಬಾಸ್ ವಿನ್ ಆಗೋಕ್ಕೆ ಇವರು ಅರ್ಹರು ಅಂದರೆ ಒಬ್ಬ ಕಂಟೆಸ್ಟೆಂಟನ್ನು ಹೇಳಿ, ನಿಮ್ಮ ಪ್ರಕಾರ ಅಷ್ಟೇ. ಧರ್ಮ ಅವರು ಅಂತ ಅನಿಸುತ್ತೆ. ಬಿಕಾಸ್ ಅವ್ರಿಗೂ ಟಾಸ್ಕಲ್ಲಿ ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್, ಮೆಂಟಲಿ ಸ್ಟ್ರಾಂಗ್, ಎಮೋಷನಲಿ ಸ್ಟ್ರಾಂಗ್, ಸೆನ್ಸಿಬಲ್. ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಾರೆ. ಹೆಣ್ಮಕ್ಳಿಗೆ ಒಂದು ಚೂರು ಅನ್ಯಾಯ ಆಗ್ತಾಯಿದೆ ಅಂದರೂ ರಪ್ ಅಂತ ಎದ್ದು ನಿಂತ್ಕೋತಾರೆ. ಹೋಮ್ಲಿ ಪರ್ಸನ್. ನಾನು ಯಾವಾಗ ಅಡುಗೆ ಮಾಡೋಕ್ಕೆ ಹೋದ್ರೂ ಓಡ್ ಬಂದು ನನಗೆ ಹೆಲ್ಪ್ ಮಾಡೋರು, ಕಿಚನ್ ಕ್ಲೀನ್ ಮಾಡಿಕೊಡೋರು, ಪಾತ್ರೆ ತೊಳ್ಕೊಡೋರು, ತರಕಾರಿ ಹಣ್ಣುಗಳನ್ನೆಲ್ಲ ಹೆಚ್ಚಿಕೊಡೋರು. ಎಲ್ಲ ಥರದ ಕ್ವಾಲಿಟಿನ ನಾನು ನೋಡಿದ್ದು ಧರ್ಮ ಅವರಲ್ಲಿ. ಸೊ ನಿಮಗೆ ಈ ವ್ಯಕ್ತಿನ ಅಥವಾ ಈ ವ್ಯಕ್ತಿಯ ಮಾತುಗಳು ಇಷ್ಟ ಆಗ್ತಾ ಇರಲಿಲ್ಲ ಅಂದರೆ ಯಾರ್ದು ಅಂತ? ತುಂಬ ಜನದು ಸನ್ನಿವೇಶಕ್ಕೆ ತಕ್ಕನ ಹಾಗೆ ಒಂದೊಂದು ಸನ್ನಿವೇಶದಲ್ಲಿ ಒಬ್ಬೊಬ್ಬರದು ಹೀಗಲ್ವಾ, ನೆನ್ನೆ ಅವ್ರು ಹೇಳಿದ್ರಲ್ಲಿ ಈ ಥರ ಅರ್ಥ ಇತ್ತಲ್ವಾ, ಇವಾಗ ಈ ಥರ ಇಲ್ಲ ಅಲ್ವಾ ಅನ್ನೋ ಥರದ್ದು ಸಾಕಷ್ಟು ಕಡೆ ಅನಿಸುತ್ತೆ. ಒಬ್ಬರು ಇಬ್ಬರು ಅಂತಿಲ್ಲ, ಸನ್ನಿವೇಶಗಳಿಗೆ ತಕ್ಕನಾಗೆ ಸಾಕಷ್ಟು ಸಲ ಅನಿಸಿದೆ. ಓಕೆ, ಒಂದು ಸ್ವಲ್ಪ ಕಾಮಿಡಿ ಪಂಚ್ ಕೊಡ್ತಿದ್ದವರು ಧನ್ರಾಜ್ ಅವರು, ಅವರ ಆ ಕಾಮಿಡಿ ಟೈಮಿಂಗ್ಸ್ ನಿಮ್ಗೆ ಎಷ್ಟು ಇಷ್ಟ ಆಗಿತ್ತು ಅಂತ? ಇಲ್ಲ, ಅದು ಹಿಟ್ಟಾಗಿಲ್ಲ ನನಗಿನ್ನು. ಅವ್ರ ಕಾಮಿಡಿದಿನ್ನೂ ಹಿಟ್ಟಾಗಲಿಲ್ಲ. ಯಾಕಂದರೆ ಕಾಮಿಡಿಯವ್ರು ಕೆಲವರು ಇದು ಬಿಟ್ಟರೆ ಹೊಟ್ಟೆ ಹುಣ್ಣಾಗಂಗೆ ನಗಿಸ್ಬಿಟ್ಟಿರ್ತಾರೆ. ಅದು ಇನ್ನೂ ಕನೆಕ್ಟ್ ಆಗಿರಲಿಲ್ಲ. ಅವರೇ ಪಾಪ ಇನ್ನೂ ಕಂಫರ್ಟಬಲ್ ಆಗಬೇಕಲ್ಲಿ ಆ ಮನೆ ಒಳಗೆ. ಇನ್ನೊಂದು ಟಾಸ್ಕ್ ವಿಚಾರಕ್ಕೆ ಬಂದರೆ ಫಿಸಿಕಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ಸೊ ಎಲ್ಲೊಂದು ಕಡೆ ವೀಕ್ ಆದ್ರೆ ನೀವು ಹೇಗೆ? ಈಗಾಗಲೇ ಎಲ್ಲ ಪ್ರಸಾರ ಆಗಿರೋದ್ರಿಂದ, ಎಸ್ಪೆಷಲಿ ಟಾಸ್ಕ್ಗಳನ್ನು ಪ್ರಸಾರ ಮಾಡಿರೋದ್ರಿಂದ ಅದು ನೀಟಾಗಿ ಕಾಣಿಸಿದೆ ಈಗಾಗಲೇ. ಇನ್ಫ್ಯಾಕ್ಟ್ ತುಂಬ ಟ್ರೋಲ್ಸ್ ನೋಡಿ ನಂಗೆ ಭಾಳ ಖುಷಿ ಆಯಿತು. ಈ ವಯಸ್ಸಿನಲ್ಲೂ ಇವರು ಶಿಲ್ಪಾ ಶೆಟ್ಟಿಗೆಲ್ಲ ಕಂಪೇರ್ ಮಾಡಿದ್ದಾರೆ. ಇಷ್ಟು ಫಿಟ್ ಆಗಿದ್ದಾರೆ, ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಅಲ್ಲೂ ಕೂಡ ನನ್ನ ಅರ್ಧ ವಯಸ್ಸಿನವರು ನಡೆದಾಡ್ಕೊಂಡು ಮಾಡ್ತಾಯಿದ್ದಂಥ ಟಾಸ್ಕನ್ನ ನಾನು ಓಡಾಡಿಕೊಂಡು ಟಾಸ್ಕ್ಗಳನ್ನ ಮಾಡಿದ್ದೀನಿ. ಹಾಗಾಗಿ ಎಲ್ಲ ಟೆಲಿಕಾಸ್ಟ್ ಆಗಿರೋದ್ರಿಂದ ಜನರಿಗೆ ಚೆನ್ನಾಗಿ ಗೊತ್ತಾಗಿದೆ, ಈ ಅಮ್ಮ ಈ ವಯಸ್ಸಿನಲ್ಲೂ ಚಿಕ್ಕ ಮಕ್ಕಳಿಗೇ ಟಕ್ಕರ್ ಕೊಡೋ ಅಂಥ ಫಿಟ್ನೆಸ್ ಇಟ್ಕೊಂಡಿದ್ದಾರೆ ಅಂತ. ಸೊ ಅದರಲ್ಲಿ ನೋ ಡೌಟ್ಸ್. ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ ಈ ಕಂಟೆಸ್ಟೆಂಟ್ ಅಂದರೆ ಯಾರು? ನೋಡಿ, ಯಾವುದೇ ಒಂದು ಗೇಮ್ ಅಂತ ಈಗ ಆಟ ಆಡ್ತಾ ಇದ್ದಾರೆ ಅಂತ ಪದ ಬಳಸಿದ್ರಿ. ಆಟ ಅಂತ ಬಂದ ತಕ್ಷಣ ಅಲ್ಲಿ ಸ್ಟ್ರಾಟಜಿ ಇರಲೇಬೇಕು. ಇಲ್ಲದಿದ್ದರೆ ಅದು ಆಟನೇ ಅಲ್ಲ, ಅದು ಪಿಕ್ನಿಕ್ ಆಗುತ್ತೆ, ಇಲ್ಲ ಮದುವೆ ಮನೆಗೆ ಹೋಗಿ ಬಂದಾಗ ಆಗುತ್ತೆ. ಸೊ ಈಗ ಕ್ರಿಕೆಟೇ ತೊಗೊಳ್ಳಿ, ಬಾಸ್ಕೆಟ್ಬಾಲ್ ತೊಗೊಳ್ಳಿ, ಫುಟ್ಬಾಲ್ ತೊಗೊಳ್ಳಿ, ಯಾವುದೇ ಒಂದು ಖೋ ತೊಗೊಳ್ಳಿ, ಒಂದು ಆಟ ಅಂದ ತಕ್ಷಣ ಸ್ಟ್ರಾಟಜಿಯಲ್ಲಿ ಬರಲೇಬೇಕು. ಆ ಬೌಲರ್ ವೀಕ್ ಇದ್ದಾನೆ, ಈ ಬ್ಯಾಟ್ಸ್ಮನ್ನ ಹಾಕೋಣ, ಈ ಬ್ಯಾಟ್ಸ್ಮನ್ಗೆ ಸ್ಟ್ರಾಂಗ್ ಬೌಲರ್ ಅಂದರೆ ವೀಕ್ ಆಗಿಬಿಡ್ತಾನೆ, ಸ್ಟ್ರಾಂಗ್ ಬೌಲರ್ನ ಹಾಕೋಣ. ಸೊ ಇದು ಆಟದ ಸ್ಟ್ರಾಟಜಿ. ಸೊ ಹಾಗಾಗಿ ಎಲ್ಲರೂ ಸ್ಟ್ರಾಟಜಿ ಇಟ್ಕೊಂಡೇ ಆಟ ಆಡ್ತಾ ಇದ್ದಾರೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಯಮುನಾ ಅವರು ಪ್ರತಿ ಮಾತಿಗೂ ಮಾತಾಡ್ತಾ ಇದ್ರು, ಉತ್ತರ ಕೊಡ್ತಾ ಇದ್ರು. ಅದೇ ನಿಮಗೆ ಮುಳುವಾಯ್ತಾ ಈ ಟೈಮಲ್ಲಿ ಹೇಗೆ ಅಂತ? ಹಾಗೆಯೇ ಅಲ್ಲಿ ತೋರಿಸಿರೋ ಪ್ರಕಾರದಲ್ಲಿ ಸಾಕಷ್ಟು ವಿಚಾರದಲ್ಲಿ ಈಗ ಎಷ್ಟೊಂದು ಜನ ಕೇಳಿದ್ರು, ಉಲ್ಟಾನೂ ಕೇಳಿದ್ರು, ಬುಧವಾರ ಗುರುವಾರ ಶುಕ್ರವಾರ ನೀವು ಕಾಣಿಸ್ಕೊಳ್ಳೇ ಇಲ್ಲ ಅಂತ. ಅದರಲ್ಲಿ ಗೊತ್ತಾಗತ್ತೆ ಆ 3 ದಿನದಲ್ಲಿ ಆರ್ಗ್ಯುಮೆಂಟ್ ನಡೆದಿಲ್ಲ ಅಂತ ಅಲ್ಲ, ನಡೆದಿರೋದನ್ನು ಒಳಗಡೆ ತಗೊಂಡು ಇಟ್ಕೊಂಡು ಶಾಂತವಾಗಿದ್ದಾರೆ ಅನ್ನೋದನ್ನು ಅದು ವ್ಯಕ್ತಪಡಿಸುತ್ತೆ. ಸೊ ಹಾಗಂದರೆ ಅರ್ಥ ಏನು?
ನಿಂತ್ಕೊಳ್ಳೇಬೇಕಾದಂಥ ಸಂದರ್ಭದಲ್ಲಿ ನಿಂತಿದ್ದಾರೆ. ಇನ್ನೆರಡು ದಿನ ಅವ್ರು ಕಂಪ್ಲೀಟಾಗಿ ಟಾಸ್ಕ್ ಮೇಲೆ ಫೋಕಸ್ ಮಾಡ್ತಾಯಿದ್ರು. ಅವರು ಚಿಕ್ಕ ಪುಟ್ಟದನ್ನು ಇಗ್ನೋರ್ ಮಾಡಿ ಮಾಡ್ತಾಯಿದ್ರು. ಈಗ ಧನ್ರಾಜ್ ಮತ್ತು ಇವ್ರಿಗೆ ಜಗದೀಶ್ ಅವ್ರಿಗೆ ಆರ್ಗ್ಯುಮೆಂಟ್ ಹತ್ಕೊಂಡಾಗ ಆಟ ಆಡೋ ಸಮಯದಲ್ಲಿ ನಾವೆಲ್ಲ ಇರಿಟೇಟ್ ಆಗ್ತಾಯಿದ್ವಿ. ಎಷ್ಟೊತ್ತು ನಾವು ಇಲ್ಲಿ ಕಾಯಬೇಕು, ನಾನು ವಾರ್ಮಪ್ ಮಾಡಿ ಎಕ್ಸಸೈಸ್ ಮಾಡಿ ಈಗ ಆಟ ಆಡಬೇಕು ಅಂತ ರೆಡಿ ಆದಾಗ ಅಲ್ಲಿ ಆರ್ಗ್ಯುಮೆಂಟ್ ಕಿತ್ಕೊಂಡು ಬರ್ತಿತ್ತು, ಜಗಳ ಆಡ್ತಿತ್ತು. ಅವಾಗ ನಾನು ಬಾಯಿನ ಓಪನ್ ಸಹ ಮಾಡಿಲ್ಲ. ಓಕೆ, ಅಷ್ಟು ದೊಡ್ಡ ಜಗಳ ನಡೀತಾ ಇದೆ ಅಲ್ಲಿ, ನಾನು ಬಾಯಿನ ಓಪನ್ ಕೂಡ ಮಾಡಿಲ್ಲ. ನನ್ನ ಫೋಕಸ್ ನನ್ನ ಮೇಲೆ, ಇಲ್ಲ ಮಂಡಿ ಸ್ಟ್ರೆಚ್ ಮಾಡಬೇಕೀಗ, ಈಗ ಕಾಲು ಸ್ಟ್ರೆಚ್ ಮಾಡಬೇಕು, ಈಗ ಇದನ್ನು ಸ್ಟ್ರೆಚ್ ಮಾಡೋಣ, ಜೋರು ಜಗಳ ನಡೀತಾ ಇದೆ. ಆ ಥರ ಎಗರಾಡೋ ಅಂಥ ಕ್ಯಾರೆಕ್ಟರ್ ಆದರೆ ಎಲ್ಲಿ ಜಗಳ ನಡೀತಾ ಇದ್ರೂ ಹೋಗ್ತಾರೆ. ನಮ್ಮ ಟೈಮ್ ವೇಸ್ಟ್ ಮಾಡಿಸ್ತಾ ಇದ್ದೀರಾ, ನಾವು ಆಟ ಆಡೋದಕ್ಕೆ ರೆಡಿಯಾಗಿ ನಿಂತಿದ್ದೀವಿ, ನೀವು ಕಿರಿಕಿರಿ ಮಾಡಿ ಟೈಮ್ ವೇಸ್ಟ್ ಆಗ್ತಾಯಿದೆ, ಆಲ್ರೆಡಿ 3 hours ವೇಸ್ಟ್ ಮಾಡಿದ್ದೀವಿ. ಆ ಥರ ಜಗಳಗಳನ್ನ ಯಾರೂ ನೋಡಲಿಲ್ಲ. ಎಲ್ಲರೂ ನೋಡಿದ್ದು ಎಷ್ಟು ಚೆನ್ನಾಗಿ ಅವ್ರು ಸ್ಟ್ರೆಚ್ ಮಾಡ್ತಾಯಿದ್ದಾರೆ, ಸ್ಟ್ರೆಚಸ್ ಮಾಡ್ತಾಯಿದ್ದಾರೆ, ಆಟ ಆಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಪ್ರಶ್ನೆನೂ ಅವ್ರಿಗೆ ಅಲ್ಲೇ ಇದೆ, ಉತ್ತರನೂ ಅಲ್ಲೇ ಇದೆ. ಇನ್ನೊಂದು ಕಡೆ ಲವ್ ಸ್ಟೋರಿ ಒಂದಿಷ್ಟು ಟ್ರೋಲ್ಗಳು ಆಗ್ತಾ ಇತ್ತು. ಐಶ್ವರ್ಯ ಆಮೇಲೆ ಧರ್ಮ ಹಾಗೂ ಅನುಷಾ, ಸೊ ಟ್ರಯಾಂಗಲಲ್ಲಿ ಲವ್ ಸ್ಟೋರಿ ನಡೀತಾ ಇದೆ ಅನ್ನುವಂಥದ್ದು ಒಂದು ಟ್ರೋಲ್ಗಳು ಸಾಕಷ್ಟು ನೋಡಿರ್ತೀರಾ. ಸೊ ನೀವು ಖುದ್ದು ನೋಡಿದ್ದೀರಾ ಒಂದು ವಾರಲ್ಲಿ, ಏನಾದರೂ ಲವ್ ಸ್ಟೋರಿಗಳು ಸ್ಟಾರ್ಟ್ ಆಗೋ ಲಕ್ಷಣಗಳು ಇದೆಯಾ? ಬಿಗ್ ಬಾಸ್ಗೆ ಇಷ್ಟೊಂದು ಹೈಪ್ ಇರೋದು ನೋಡಿ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಈ ರೀತಿ ಇರೋದು ನನಗೆ ಗೊತ್ತಿರಲಿಲ್ಲ. ನಾನೇ ಮೊದಲು ಕಂಟೆಸ್ಟೆಂಟ್ ಹೊರಗಡೆ ಬಂದಿದ್ದರಿಂದ ನನಗೆ ನಿನ್ನೆಯಿಂದ ಕೇಳ್ತಾ ಇರೋ ಕ್ವಶನ್ಸ್ ನೋಡುವಾಗ ಮೈ ಗಾಡ್, ಬಿಗ್ ಬಾಸ್ಗೆ ಈ ರೇಂಜಲ್ಲಿ ಕ್ಯೂರಿಯಾಸಿಟಿ ಇದೆಯಾ ಜನರಿಗೆ ಅಂತ ಖುಷಿ ಆಗುತ್ತೆ. ಇವಾಗ ಸಾಮಾನ್ಯವಾಗಿ ಯಾವುದೇ ಮನೆ ಆಗಲಿ, ಶಾಲೆ ಆಗಲಿ, ಸ್ಕೂಲ್ ಆಗಲಿ, ಒಬ್ರಿಗೊಬ್ರನ್ನ ಗಂಟಾಕ್ಬಿಟ್ಟು ಸುಮ್ಮನೆ ರೇಗಿಸ್ತಾ ಇರ್ತಾರೆ, ಟೈಮ್ ಪಾಸ್. ಅಂಥದ್ರಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಒಂದು ಟಿ ವಿ ಇಲ್ಲ, ಫೋನ್ ಇಲ್ಲ, ರೇಡಿಯೋ ಇಲ್ಲ, ಎಂಥ ಎಂಟರ್ಟೈನ್ಮೆಂಟೂ ಇಲ್ಲ, ಹೊರಗಿನ ಪ್ರಪಂಚದ ಜೊತೆಗೆ ಕನೆಕ್ಷನ್ನೂ ಇಲ್ಲ, ಬೇರೆ ವ್ಯಕ್ತಿಗಳ ಬಗ್ಗೆ ಮಾತಾಡೋ ಹಾಗಿಲ್ಲ, ಡಿಸ್ಕಸ್ ಮಾಡೋ ಹಾಗಿಲ್ಲ, ಏನೂ ಇಲ್ಲ. ಅಂಥ ಸಮಯದಲ್ಲಿ ನಾವು ಮನುಷ್ಯರು ಏನೋ ಒಂದು ಎಂಟರ್ಟೈನ್ಮೆಂಟ್, ನಮ್ಮನ್ನು ನಾವು ಎಂಟರ್ಟೈನ್ ಮಾಡ್ಕೊಳ್ಳೋಕ್ಕೆ, ನಮ್ಮನ್ನು ನಾವು ಉತ್ಸಾಹದಿಂದ ಇಟ್ಕೊಳ್ಳೋಕ್ಕೆ ಏನೋ ಒಂದಷ್ಟು ಕಿತಾಪತಿ ಮಾತುಗಳು ಆಟ ಆಡ್ತೀವಿ, ಮಜಾ ತಗೋತಾ ಇರ್ತೀವಿ, ಒಬ್ರನ್ನೊಬ್ಬರನ್ನ ಎಳಿತಾ ಇರ್ತೀವಿ. ಆ ರೀತಿಯಾಗಿ ಹುಟ್ಕೊಂಡಂಥದ್ದು ಇದು. ನೀವೇನು ಟ್ರಯಾಂಗಲ್ ಎಲ್ಲ ಹೇಳಿದ್ರಿ, ಆ ಥರದ್ದು ಬಿಟ್ಟರೆ ಅಲ್ಲಿ ಯಾವುದೂ ಸೀರಿಯಸ್ ಇಲ್ಲ, ಏನೂ ಸೀರಿಯಸ್ ಇಲ್ಲ. ಸೊ ನಿಮ್ಮ ವಿಚಾರಕ್ಕೆ ಬಂದರೆ, ನೀವು ಸ್ಟಾರ್ಟಿಂಗ್ಗೆ ಸ್ವರ್ಗಕ್ಕೆ ಹೋದವರು. ಸೊ ನರ್ಕ ಮತ್ತು ಸ್ವರ್ಗದ ಡಿಫ್ರೆನ್ಸ್ ಏನಲ್ಲಿ ಯಾವ ಥರ ಇದೆ? ಸೊ ನಿಜವಾಗ್ಲೂ ನರ್ಕದಲ್ಲಿ ಆ ಥರ ನರ್ಕ ತೋರಿಸ್ತಿದ್ದಾರ ಬಿಗ್ ಬಾಸ್, ಹೇಗೆ ನೀವು ನೋಡಿದ ಮಟ್ಟಿಗೆ? ಹಾಂ, ಅಲ್ಲಿ ನರ್ಕ ಸ್ವರ್ಗ ಅನ್ನೋದು ಬಹಳ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಹೇಗೆ ತೋರಿಸ್ತಾ ಇದ್ದಾರೋ ಹಾಗೆ ಅಲ್ಲಿ ಕೂಡ ಇದೆ. ಇವಾಗ 10-15 ದಿನ ಗಂಜಿ ಕುಡ್ಕೊಂಡು ಬದುಕೋದು ಯಾರಿಗೆ ಅದು ತುಂಬ ಕಷ್ಟ. ಜ್ವರ ಬಂದಾಗಲೇ 2 ದಿನ ಕುಡಿಯೋದು ಹೆಚ್ಚು. ಆ ಥರದಲ್ಲಿ ಹಗಲು ರಾತ್ರಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ಎಲ್ಲ ಗಂಜಿ ಕುಡಿಬೇಕು ಅಂತ ಅಂದರೆ ಅದು ತುಂಬ ಕಷ್ಟನೇ. ಮನುಷ್ಯನಿಗೆ ಹೊಟ್ಟೆ ಒಂದು ಕಿತಾಪತಿ ಮಾಡಿದ್ರೆ ಸಾಕು, ನರಕ ಅಲ್ಲೇ ಕಾಣಿಸುತ್ತೆ. ನಿಮಗಿನ್ನೇನು ವ್ಯತ್ಯಾಸಗಳು ಬೇಕಾಗಿಲ್ಲ, ಅದು ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆ ಸ್ವರ್ಗ, ಏನು ತಿಂತೀರಾ, ಏನು ಮಾಡ್ತೀರಾ, ಎಲ್ಲ ಯಥೇಚ್ಛವಾಗಿದೆ, ಎಲ್ಲ ಚೆನ್ನಾಗಿದೆ, ಆರಾಮವಾಗಿದೆ, ಲಕ್ಸುರಿ ಸೆಟಪ್ ಇದೆ, ಪ್ರತಿಯೊಂದು ಇದೆ. ಅಟ್ ದ ಸೇಮ್ ಟೈಮ್ ನರಕದವರಿಗೆ ಊಟನೇ ಇಲ್ಲ ಸರಿಯಾಗಿ. ಆ ವ್ಯತ್ಯಾಸ ಇದೆ ಅಲ್ಲಿ, ಕಷ್ಟ ಇದೆ ಅಲ್ಲಿ. ಮೈಂಡ್ ಗೇಮ್. ರೂಲ್ಸ್ ಬ್ರೇಕ್ ಮಾಡಿದಾಗ ಒಂದಿಷ್ಟು ಲಕ್ಸುರಿ ಐಟಮ್ಗಳು ಹೋಗುತ್ತೆ. ಸೊ ಆ ಅನುಭವ ಅಥವಾ ಅದು ಮಿಸ್ ಆಗುವಾಗ ಚಟ್ಪಟಿಕೆ ಇದೆಯಲ್ಲ, ಅದು ಹೆಂಗಿತ್ತು ಅಂತ? ಫಸ್ಟ್ ಟೈಮು ಚಾಕ್ಲೇಟು, ತುಪ್ಪ, ಮೊಸರು, ಈ ಥರದೊಂದಷ್ಟು ಕಾಫಿ ಪುಡಿ, ಈ ಥರದೊಂದಷ್ಟು ಹೋಯಿತು. ಆವಾಗ ತುಂಬ ಬೇಜಾರಾಯಿತು. ಅಯ್ಯೋ, ಒಂದು ಮಾಡಿದ ಚಿಕ್ಕ ತಪ್ಪಿಗೆ ಇಷ್ಟು ಒಳ್ಳೆ ಐಟಮ್ಸೇ ಹೊಟ್ಟೋಯ್ತಲ್ಲ ಅಂತ ಬೇಜಾರಾಯಿತು. ಸೆಕೆಂಡ್ ಟೈಮ್ ಹೋದಾಗ ತುಂಬಾ ಬೇಜಾರಾಯಿತು. ಬಿಕಾಸ್ ಎಲ್ಲದನ್ನು ತೊಗೊಂಡು ಹೊಟ್ಟೋದ್ರು. ಅಡುಗೆನೇ ಮಾಡ್ಕೊಳ್ಳೋ ಹಾಗಿಲ್ಲ, 3 ಹೊತ್ತು ನಿಮಗೆ ಗಂಜಿ ಕೊಡ್ತೀವಿ ಅಂತ. ಅದು ತುಂಬ ಹರ್ಟ್ ಆಯ್ತದು. ಬಟ್ ಅದು 1.5 ದಿನಕ್ಕೆ ವಾಪಸ್ ಬಂತು, ಬಚಾವಾದ್ವಿ. ಖಂಡಿತ ಬೇಜಾರಾಗುತ್ತೆ. ಸೊ ನಿಮಗೆ, ನಿಮ್ಮ ಪ್ರಕಾರ ಜಗದೀಶ್ ಅವರ ಮಾತುಗಳಾಗಿರ್ಬೋದು ಅಥವಾ ಬಿಗ್ ಬಾಸ್ಗೆ ಅವರು ಚಾಲೆಂಜ್ ಮಾಡಿದ್ರು, ಸೊ ಇದೆಲ್ಲ ನಡೆದಾಗ ನಿಮ್ಗೆ ಏನು ಅನಿಸುತ್ತೆ ಜಗದೀಶ್ ಅವ್ರ ಬಗ್ಗೆ? ಅವರು ಯಾವುದನ್ನು ಮುಚ್ಚಿಟ್ಕೊಳ್ಳದೆ ಬಿಗಿನಿಂಗಲ್ಲಿ ಫಸ್ಟ್ ಡೇನೇ ಅವ್ರು ಕ್ಲಿಯರಾಗಿ ಹೇಳಿಬಿಟ್ರು. ಎಲ್ರಿಗೂ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾಗ ಬೇಜಾರಾಗ್ತಿತ್ತಲ್ಲ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತೆಲ್ಲ ಹೇಳಿ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿ ಬೈಯೋದು, ಅದೆಲ್ಲ ತುಂಬ ಜನರಿಗೆ, ಕೆಲವ್ರಿಗೆ ಭಯ ಆಯಿತು, ಕೆಲವರಿಗೆ ಇನ್ಸಲ್ಟ್ ಆಯಿತು, ಕೆಲವರಿಗೆ ಹ್ಯುಮಿಲಿಯೇಷನ್ ಆಯಿತು. ಎಲ್ಲ ಥರದ್ದು ಎಲ್ಲರಿಗೂ ಆಗಿದೆ. ಹೋಗ್ತಾ ಹೋಗ್ತಾ 3ನೇ ದಿನ 4ನೇ ದಿನ ಅವರು ವ್ಯಕ್ತಪಡಿಸೋದಕ್ಕೆ ಡೈರೆಕ್ಟಾಗಿ ಶುರು ಮಾಡಿದ್ರು. ನೋಡಿ, ಇದು ನನ್ನ ಸ್ಟ್ರಾಟಜಿ ಹಾಕ್ಕೊಂಡು ಬಂದಿದ್ದೀನಿ, ಒಳ್ಳೆಯದೋ ಕೆಟ್ಟದೋ ಉತ್ತಮನೋ ಅಧಮನೋ, ಬಟ್ ನ್ಯೂಸಲ್ಲಿರೋದು ನಾನೇ. ಬಿಗ್ ಬಾಸ್ ಅಂತ ಯಾರಾದರೂ ಆನ್ ಮಾಡಿದ್ರೆ ಅಲ್ಲಿ ನಾನೇ ಕಾಣಿಸ್ಕೋಬೇಕು, ನನ್ನದೇ ವರ್ಕ್ ಆಗಬೇಕು, ನಾನೇ ವಿನ್ ಆಗಬೇಕು. ಅದು ನನ್ನ ಗೇಮ್, ನಾನು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀನಿ. ನೀವೇನೇನು ಮಾಡ್ತೀರೋ ಮಾಡಿ ಅಂತ ಓಪನಾಗೆ ಹೇಳಿ ಮಾಡ್ತಾಯಿದ್ರು. ನಿಮ್ಮ ಪ್ರಕಾರ ಸ್ವಲ್ಪ ಕನ್ನಿಂಗ್ ಇದ್ದಾರೆ ಅಂದರೆ ಯಾರು ಅಂತ?
ಇವಾಗ ನೀವು ನೆನ್ನೆ ಮೊನ್ನೆ ಕೇಳಿದಿದ್ರೆ ಉತ್ತರ ಬೇರೆ ಇರ್ತಿತ್ತು. ನಿನ್ನೆ ಮೊನ್ನೆ ಉತ್ತರಕ್ಕೂ ಇವತ್ತಿನ ಉತ್ತರ ಭಾಳ ವ್ಯತ್ಯಾಸ ಆಗಿದೆ. ಯಾಕಂದರೆ ಎಲ್ಲರೂ ಏನೇನೋ ಬಣ್ಣ ತೋರಿಸ್ತಾ ಇದ್ದಾರೆ ಸಿಕ್ಕಾಪಟ್ಟೆ. ನೆನ್ನೆ ಎಪಿಸೋಡ್ ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ನನ್ನ ಪರವಾಗಿ ಕ್ಯಾಪ್ಟನ್ಸಿಗೆ ಆಡೋಕ್ಕೆ ನಾನು ಬಿಟ್ಟಿದ್ದು ನಾನು ತುಂಬ ನಂಬ್ತಾ ಇದ್ದಂಥ ಅನುಷಾ ಅವರನ್ನು. ನೆನ್ನೆ ಎಪಿಸೋಡ್ ನೋಡಿದಾಗ ಶಾಕ್ ಆಗಿ ಕಣ್ ತಿರುಗಿಸ್ತಾ ಇದ್ದೆ ನಾನು. ಅಲ್ಲೊಂದು ಮಾತು ಬಂದಾಗ ಅವ್ರು ಹೇಳ್ತಾರೆ, ಹೌದು ಯಮುನಾ ಅವ್ರನ್ನ ಕ್ಯಾಪ್ಟನ್ ಆಗದೆ ಇರೋ ಹಾಗೆ ನಾವೇ ಡೀಲ್ ಮಾಡ್ಕೊಂಡಿದ್ವಿ, ಹಾಗಾಗಿಯೇ ನಾನು ಬೇಗ ಜಂಪ್ ಮಾಡಿಬಿಟ್ಟೆ ಅಂತ ಅನುಷಾ ಅವರೇನೋ ಹೇಳ್ತಾರೆ. ಅವಾಗ ನಾನು ಅಯ್ಯೋ ದೇವ್ರೆ, ಇಡೀ ಮನೇಲಿ ನಾನು ನಂಬಿದ್ದಂಥವ್ರು ಇವರೇ ಹೀಗೆ ಮಾಡಿದ್ರಾ ವಾಟ್ ಅಂತ. ಆ ಸನ್ನಿವೇಶದಲ್ಲಿ ನನಗೆ ಬಂದಿದ್ದು, ಬಿಗ್ ಬಾಸ್ ಮನೆ ಅಂತಂದರೆ ಯಾರನ್ನೂ ನಾವು ಪರ್ಸನಲಾಗಿ ತೊಗೊಳಕ್ಕೆ ಚಾನ್ಸೇ ಇಲ್ಲ, ಎಲ್ಲರನ್ನೂ ಕಂಟೆಸ್ಟೆಂಟಾಗೆ ನೋಡಬೇಕು, ಅಲ್ಲಿ ಎಮೋಷನ್ ಅನ್ನೋದು ಬರೋದಿಲ್ಲ, ನಂಬಿಕೆ ಅನ್ನೋದು ಬರ್ಕೂಡ್ದು ಅಂತ ನೆನ್ನೆ ಬದಲಾಗೋಯ್ತು ನನಗೆ. ಅದೇ ಸ್ಟ್ರಾಂಗಾಗಿ ಕೂತಿದೆ, ಯಾರನ್ನೂ ಅಲ್ಲಿ ಚಾನ್ಸೇ ಇಲ್ಲ. ಇನ್ನೊಂದು ಲವ್ ಸ್ಟೋರಿ ಶುರುವಾಗಿದೆ, ಹಂಸ ಮತ್ತು ಜಗದೀಶ್ ಅವ್ರದ್ದು. ಇಬ್ಬರಿಗೂ ಮದುವೆ ಆಗಿದೆ, ಇಬ್ಬರಿಗೂ ಮಕ್ಕಳಿದ್ದಾರೆ. ಸೊ ಈ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ನನಗನ್ಸೋದು ಇದು ಕೂಡ ಕಂಟೆಂಟ್ ಕೊಡಬೇಕು ಅನ್ನೋ ವಿಚಾರದಲ್ಲಿ ಸ್ಟ್ರಾಟಜಿ ಹಾಕಿರೋದು. ಓಕೆ, ಕಂಟೆಂಟ್ ಕೊಡಬೇಕು ಅನ್ನೋ ಒಂದೇ ವಿಚಾರಕ್ಕೆ ಸ್ಟ್ರಾಟಜಿ ಹಾಕ್ಕೊಂಡಿದ್ದಾರೆ. ಇಲ್ಲ ಅಂತಂದರೆ ಒಂದು ವಾರದಲ್ಲಿ ಈ ಕಿತಾಪತಿಗಳು ಏನಾಗುತ್ತೆ, ಏನೋ ಒಂದು ಮಾಡ್ತಿರ್ತಾರೆ, ಈ ಕಂಟೆಂಟ್ ಬೋರ್ ಆಗುತ್ತೆ, ಅಥವಾ ಈ ಕಂಟೆಂಟ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ, ಆಗ ನೆಕ್ಸ್ಟು ಸ್ವಿಚ್ ಮಾಡ್ತಾರೆ, ನೆಕ್ಸ್ಟು ಈಸಿಯೆಸ್ಟ್ ಈ ಥರ ಅಟ್ರ್ಯಾಕ್ಟ್ ಮಾಡುವಂಥದ್ದು. ಸೊ ಹಾಗಾಗಿ ಏನೋ ಹೊಸ ಕಾನ್ಸೆಪ್ಟು ಏನೋ ನಡೀತಾ ಇದೆ ಅಂತ ಅನಿಸುತ್ತೆ. ಅಷ್ಟು ಬಿಟ್ಟರೆ ಡೆಫಿನೆಟ್ಲಿ. ಯಮುನಾ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಯಾರಿಗೆ ಫಸ್ಟ್ ಕಾಲ್ ಮಾಡಿರೋದು, ಅಥವಾ ಯಾರಿಗೆ ಫಸ್ಟ್ ಚಾಟ್ ಮಾಡಿರೋದು? ಮೊಬೈಲ್ ಅವಾಗ ಸಿಕ್ಕಿರುತ್ತೆ ನಿಮ್ಮ ಕೈಗೆ. ಸೊ ಹೊರಗಡೆ ಬಂದಾಗ 24 hours ನನ್ನನ್ನು ಅವ್ರು ಹೊರಗಡೆ ಬಿಟ್ಟಿರಲಿಲ್ಲ. 24 hours ಅಲ್ಲಿ ಗೌಪ್ಯವಾಗಿ ಇಟ್ಟಿದ್ದರು. ನ್ಯೂಸ್ ಹೊರಗಡೆ ಬರೋವರೆಗೂ ನನ್ನನ್ನು ಹೊರಗಡೆ ಕಳಿಸ್ಬಾರ್ದು ಅಂತ. ಹಾಗಾಗಿ ನನಗೆ 24 hours ಫೋನ್ ಆ್ಯಕ್ಸಸ್ಸೇ ಇರಲಿಲ್ಲ. ಮನೆಗೆ ಬಂದ ಮೇಲೇ ನೆಕ್ಸ್ಟ್ ಡೇ ರಾತ್ರಿ ಮನೆಗೆ ಬಂದ ಮೇಲೇ ನನಗೆ ಫೋನ್ ಕೈಗೆ ಸಿಕ್ಕಿದ್ದು. ಅವಾಗ ನನ್ನ ಮಗಳು, ಆ್ಯಕ್ಚುಲಿ ನಾವು ಹಳೆ ಎಪಿಸೋಡ್ಗಳು ನೋಡೋದ್ರಲ್ಲೇ ತಲ್ಲೀನರಾಗ್ಬಿಟ್ವಿ. ಯಾರಿಗೆ ಫಸ್ಟ್ ಮೆಸೇಜ್ ಮಾಡಿದ್ರಿ, ಕಾಲ್ ಮಾಡಿ? ಗಾಡ್, ನನ್ನ ಫ್ಯಾಮಿಲಿ ಗ್ರೂಪ್ ಇದೆ. ನನ್ನ ಗಂಡ, ನನ್ನ ಮಗ, ನನ್ನ ಮಗಳು, ನಮ್ಮ 4 ಜನದ ಒಂದು ಫ್ಯಾಮಿಲಿ ಗ್ರೂಪ್ ಇದೆ. ಸೊ ಆ ಫ್ಯಾಮಿಲಿ ಗ್ರೂಪಿಗೆ ಫಸ್ಟ್ ಮೆಸೇಜ್ ಹೋಯಿತು. ಸೊ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಬಿಗ್ ಬಾಸ್ ಮನೆಯ ಈ ಪ್ಲೇಸು, ಈ ಐಟಮ್ಸು ಅಂತ ಹೇಳಿದರೆ ಯಾವುದು? ಅಡುಗೆ ಮಾಡ್ತಾ ಇದ್ದಂಥ ಜಾಗ, ಅಡುಗೆ ಮಾಡ್ತಾ ಇದ್ದಂಥ ನಮ್ಮ ಗ್ಯಾಂಗ್. ಓಕೆ. ಸೊ ಇವರು ಗೆಲ್ಲೇಬೇಕು, ಅದಕ್ಕೆ ರಹರು ನಾನು ಪ್ರೇ ಮಾಡ್ತೀನಿ ಅಂದರೆ ಯಾರಿಗೆ? ಧರ್ಮ. ಓಕೆ. ಸೊ ಇನ್ನೊಂದು ವಿಚಾರ ಕೇಳಲ್ಪಟ್ವಿ, ಯಮುನಾ ಶ್ರೀನಿಧಿ ಅವರು ಬಿಗ್ ಬಾಸ್ ಹೋಗೋಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಅವರು ಅದಕ್ಕಾಗಿ ದರ್ಶನ್ ಬಗ್ಗೆ ಅವರು ಮಾತಾಡಿದ್ರು ಅನ್ನೋ ಒಂದು ಸುದ್ದಿ ಇತ್ತು. ಇದಕ್ಕೆ ಈ ಸಂದರ್ಭದಲ್ಲಿ ಕ್ಲಾರಿಟಿ ಕೊಡೋದಿದ್ರೆ? ದರ್ಶನ್ ಸರ್ ಅವ್ರದ್ದು ಬಂದು 3-4 ತಿಂಗಳ ಮೇಲಾಯಿತು. ಬಿಗ್ ಬಾಸ್ದು ಕರೆ ಬಂದಿದ್ದು ಹೋಗೋದಕ್ಕೆ 10 ದಿನಕ್ಕೆ ಮುಂಚೆ. ಅದಕ್ಕಿಂತನೂ ಹೆಚ್ಚಿಗೆ ಕೊಡಬೇಕು ಅಂದರೆ ನಾನು ಬಿಗ್ ಬಾಸ್ಗೆ ಹೋಗಬೇಕಾಗಿದ್ದಿದ್ರೆ, ದರ್ಶನ್ ಸರ್ ಅಭಿಮಾನಿ ನಾನು 8 ವರ್ಷದಲ್ಲಿ ಈ ಟ್ರಿಕ್ಸ್ ಯೂಸ್ ಮಾಡ್ಬೋದಾಗಿತ್ತಲ್ವ ಹೋಗೋಕ್ಕೆ. ಅದು ಅಲ್ಲದೆ ಬಿಗ್ ಬಾಸ್ನ ಮೊದಲೇ ಕರೆ ಬಂದಾಗ ನಾನು ರೆಕಾರ್ಡ್ಸ್ ಇದೆ, ನಾನು ಇಲ್ಲ ನಂಗೆ ಬರೋಕ್ಕೆ ಸಾಧ್ಯ ಇಲ್ಲ, ಬರೋಕ್ಕೆ ಆಗೋದಿಲ್ಲ, ಮನೇಲಿ ತುಂಬ ಜವಾಬ್ದಾರಿ ಇದೆ ನನಗೆ, ನನ್ನ ಮಗಳು ಓದೋದಕ್ಕೆ ನೆಕ್ಸ್ಟು ಕಾಲೇಜ್ ಸೇರ್ಕೋತಾ ಇದ್ದಾಳೆ ಅಮೆರಿಕಾದಲ್ಲಿ, ಅವಳ ಜೊತೆಗಿರ್ಬೇಕು ನಾನು, ಜವಾಬ್ದಾರಿ ಜಾಸ್ತಿ ಇದೆ, ಹಸ್ಬೆಂಡ್ ತುಂಬ ಟ್ರಾವೆಲ್ ಮಾಡ್ತಿದ್ದಾರೆ, ಆಗಲ್ಲ ನನಗೆ ಬಿಗ್ ಬಾಸ್ ಅಂತಲೇ ಹೇಳಿಟ್ಟಿದ್ದಂಥದ್ದು. ಮೊದಲನೇ ಕ್ಲಾರಿಟಿ, ಸ್ಟ್ರಾಂಗ್ ಕ್ಲಾರಿಟಿ. ಆಮೇಲೆ ಇವರೆಲ್ಲ ಸೇರಿ ಏನೋ ಫೋರ್ಸ್ ಮಾಡಿ ಕಳಿಸಿದ್ರು ಅಂತ ಇಟ್ಕೊಳ್ಳಿ, ಕನ್ವಿನ್ಸ್ ಮಾಡಿ ಕಳಿಸಿದ್ರು. ಮಾತಾಡೋರ್ಗೆ ಏನು ಮೇಡಮ್, ಇವಾಗಂತೂ ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಲ್ರಿಗೂ ಆ್ಯಕ್ಸಸ್ ಇದೆ, ಯಾರು ಏನು ಬೇಕಾದರೂ ಮಾತಾಡ್ಬೋದು, ಯಾರು ಏನು ಬೇಕಾದರೂ ಹೇಳ್ಬೋದು, ಹೇಳ್ಕೊಳ್ಳಿ. ಸೊ ನಿಮಗೆ ನೀವು ಸೀರಿಯಲಲ್ಲಿ ಕಾಣಿಸ್ಕೊಂಡಿದ್ದೀರಾ, ನಿಮ್ಮದೇ ಒಂದು ಅಕಾಡೆಮಿ ಇದೆ USA ಅಲ್ಲಿ, ಒಂದು ಭರತನಾಟ್ಯ ಸ್ಕೂಲ್ ಇದೆ. ಸೊ ನೀವೊಬ್ಬರು ಡ್ಯಾನ್ಸರ್ಸು, ಇಷ್ಟೆಲ್ಲ ಸಾಧನೆ ಮಾಡೋವರಿಗೆ ನಾನು ಇನ್ನೇನೋ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅನ್ನೋ ಒಂದು ಕನಸಿರುತ್ತೆ. ಯಮುನಾ ಶ್ರೀನಿಧಿ ಅವರ ಕನಸೇನು ಅಂತ? ಈಗ ನಾನು ಸಾಮಾನ್ಯವಾಗಿ ಯಾವುದೂ ನೆಕ್ಸ್ಟ್ ಇದು ಮಾಡಬೇಕು ಅಂತ ನಾನು ಯಾವುದು ಇಟ್ಕೊಳ್ಳೋಕೆ ಹೋಗಲ್ಲ. ಡಾನ್ಸರಾಗಿ ನಾನು ಮುಂದುವರಿಬೇಕು ಅನ್ನೋದಿತ್ತು, ಅದನ್ನು ನಾನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ. ಭಾರತದಲ್ಲಾಗ್ಬೋದು, ವಿದೇಶದಲ್ಲಾಗ್ಬೋದು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ನನಗೆ ಅವಾರ್ಡ್ಸ್ಗಳು ಎಲ್ಲ ಬಂದಿದೆ. ನನ್ನ ಲೈಫಲ್ಲಿ ಯಾವುದನ್ನು ಕನಸನ್ನು ಈ ಥರ ಆಗಬೇಕು ನೆಕ್ಸ್ಟು ಅನ್ನೋದಿರಲ್ಲ. ಬಟ್ ನನ್ನನ್ನು ಹುಡುಕೊಂಡು ಬಂದಂಥದ್ದಕ್ಕೆ ನಾನು 100% ಎಫರ್ಟ್ ಹಾಕಿ ಆ ಕಮಿಟ್ಮೆಂಟಿಂದ ಅದನ್ನು ತಗೊಳ್ತೀನಿ. ಇವಾಗ ನಟನೆಗೆ ಬಂದಿದ್ದು ಕೂಡ ಒಂದು ಆಕಸ್ಮಿಕವಾಗಿ ಬಂದಂಥದ್ದು, ಅದು ಪ್ಲ್ಯಾನ್ ಮಾಡಿದ್ದಾಗಲಿ ಅಥವಾ ಇನ್ನೇನೋ ಆಗಿ ಬರಲಿಲ್ಲ, ಅದು ಆಕಸ್ಮಿಕವಾಗಿ ಬಂದಿದ್ದು. ಬಟ್ ಬಂದದ್ದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ತೀನಿ, ಶ್ರಮಪಟ್ಟು
ಒಂದು ಡೆಡಿಕೇಶನಿಂದ ಅದನ್ನು ನನ್ನದಾಗಿಸ್ಕೋತೀನಿ. ಸೊ ಬಿಗ್ ಬಾಸು ಕೂಡ ಹಾಗೆ ಆಯಿತು. ಸೊ ಪ್ರತಿಯೊಬ್ಬರಿಗೂ ಕೂಡ ಇಷ್ಟೆಷ್ಟು ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡಿರ್ತಾರೆ ಬಿಗ್ ಬಾಸ್ ಹೋದವರಿಗೆ. ಸೊ ಯಮುನಾ ಶ್ರೀನಿಧಿ ಅವರ ರೆಮ್ಯುನರೇಷನ್ ಇಷ್ಟು, ಇಲ್ಲಿ ಪಡ್ಕೊಳ್ಳೋದಕ್ಕಿಂತ ಜಾಸ್ತಿ ಏನಾದರೂ ಸಿಗ್ತಾ ಇತ್ತಾ ಹೇಗೆ? ರೆಮ್ಯುನರೇಷನ್ ಬಗ್ಗೆ ಫಸ್ಟ್ ಆಫ್ ಆಲ್ ನಾವು ಮಾತಾಡೋ ಹಾಗಿಲ್ಲ. ಆಮೇಲೆ ಒಂದೊಂದು ವ್ಯಕ್ತಿಗೆ ಒಂದೊಂದೇನೇನೋ ಸೆಟ್ ಮಾಡಿರ್ತಾರೆ. ಇಲ್ಲಿ ಪಡ್ಕೊಳ್ಳೋದಕ್ಕೆ ಅಂತ ಅಂದರೆ ದಿನನಿತ್ಯ ನಾನು ಮಾಡಿದ್ರೆ ಏನು ಅಂತನ, ನಾನು ಆ್ಯಕ್ಚುಲಿ ಅದನ್ನು ರೆಮ್ಯುನರೇಷನನ್ನು ನಾನು ಗಣನೆಗೆ ತಗೊಳ್ಳೋದನ್ನು ನಿಲ್ಲಿಸಿ ಆಲ್ಮೋಸ್ಟ್ ಒಂದು 15-16 ವರ್ಷ ಆಯಿತು ಅನಿಸುತ್ತೆ. ಯಾಕಂತಂದರೆ ನನ್ನ ಹಸ್ಬೆಂಡ್ ಅವ್ರ ಫೀಲ್ಡಲ್ಲಿ ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಈವನ್ ರೆಮ್ಯುನರೇಷನ್ ವೈಸು, ಅವರ ಸೇವಿಂಗ್ಸ್ ವೈಸು ಅಥವಾ ಅವರ ಒಂದು ಇನ್ವೆಸ್ಟ್ಮೆಂಟ್ ವೈಸ್ ನೋಡಿದಾಗ ಅವ್ರು ತುಂಬ ಒಳ್ಳೆ ಏನು ಹೇಳ್ತಾರೆ ಪ್ಲ್ಯಾಂಡಾಗಿ ನೀಟಾಗಿ ಸೆಕ್ಯೂರಾಗಿ ಮಾಡಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ ಒಂದು 10-15 ವರ್ಷದಿಂದ ನಾನು ರೆಮ್ಯುನರೇಷನ್ ಲೆಕ್ಕ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಅಲ್ಲಿ ಇಲ್ಲಿ ಅದು ಇದು ಏನು ಅಂತ, ಯಾಕಂದರೆ ನಾನು ಎಷ್ಟೇ ದುಡಿದ್ರೂ ಅವ್ರ ಹತ್ರಕ್ಕೂ ಹೋಗೋಕ್ಕಾಗಲ್ಲ ಆ ವಿಚಾರದಲ್ಲಿ. ಈಗ ಸಿಕ್ಕಿರುವಂಥ ರೆಮ್ಯುನರೇಷನನ್ನು ಯಾವುದಕ್ಕೆ ನೀಡಬೇಕು ಅಂತ ಇದ್ದೀರಾ? ಯಾಕಂದರೆ ನೀವೇ ಒಂದಿಷ್ಟು ಮಕ್ಕಳಿಗೆ ಎಜುಕೇಷನ್ಸ್ ಕೊಡ್ತಾ ಇದ್ದೀರಾ, ಫಾರ್ಮಸಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಒಂದಿಷ್ಟು ಸಾಮಾಜಿಕ ಕೆಲಸಗಳಿಗೆ ಬಳಸ್ತಾ ಇದ್ದೀರಾ. ಸೊ ನಿಮ್ಮ ರೆಮ್ಯುನರೇಷನ್ ಅದಕ್ಕೆ ಸ್ಪೆಂಡ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೇಗೆ? ಅದು ಬರಲಿ ಬರದೇ ಇರಲಿ ನನ್ನ ಸ್ಕಾಲರ್ಶಿಪ್ ಸ್ಕೀಮ್ ನಡೀತಾನೆ ಇದೆ. ಅದು ಹೋಗ್ತಾ ಇರೋದು ಯಾವುದೇ ಒಂದು ಸಂಸ್ಥೆ ಮೂಲಕ ಅಲ್ಲ, ಡೈರೆಕ್ಟಾಗಿ ನನ್ನ ಪರ್ಸನಲ್ ಬ್ಯಾಂಕ್ ಅಕೌಂಟಿಂದ ನನ್ನ ದುಡಿಮೆ ಏನಿದೆ ನನ್ನ ಕೈಯಿಂದ ಮಕ್ಕಳಿಗೆ ಎಜುಕೇಷನ್ಗೆ ಸ್ಕಾಲರ್ಶಿಪ್ಗೆ ಹೋಗ್ತಾ ಇದೆ. ನಮ್ಮ ತಂದೆ ಹೆಸರಲ್ಲಿ ನಡೆಸ್ತಾ ಇದ್ದೀನಿ. ಹಾಗಾಗಿ ಈ ರೆಮ್ಯುನರೇಷನ್ ಬರಲಿ ಬರದೇ ಇರಲಿ ಇದು ನಂದು ನಡ್ಕೊಂಡು ಹೋಗ್ತಾನೇ ಇದೆ. ಸೊ ಬಂದರೆ ಅದಕ್ಕಿನ್ನೂ ಜಾಸ್ತಿ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ಅದು ಅಲ್ಲಿಗೆ ಹೋಗುತ್ತೆ. ಓಕೆ. ಸೊ ನಿಮ್ಮ ಒಂದು ಜರ್ನಿಯಲ್ಲಿ ಅಥವಾ ಈ ಒಂದು ವಾರದ ಬಿಗ್ ಬಾಸ್ ಸೀಸನ್ ಜರ್ನಿಯಲ್ಲಿ ನೀವು ಕಂಡುಕೊಂಡಂಥ ಒಂದು ಸತ್ಯ, ಜೊತೆಗೆ ಅಲ್ಲಿಗೆ ಹೋದ್ಮೇಲೆ ಇದನ್ನು ಬದಲಾಯಿಸಿದೆ, ಅದು ವ್ಯಕ್ತಿತ್ವ ಆಗಿರ್ಬೋದು ಅಥವಾ ನೀವು ಮಾಡ್ತಾ ಇದ್ದ ರೀತಿ ಆಗಿರ್ಬೋದು ಅಥವಾ ಏನೋ ನಿಮ್ಮ ಕೆಲಸ ಆಗಿರ್ಬೋದು, ಬದಲಾಗಿದೆ ಅಂದರೆ ಯಾವುದು? ಸಾಕಷ್ಟು ಚಿಕ್ಕ ಪುಟ್ಟ ವಿಚಾರಗಳನ್ನು ನಾವು ಜೀವನದಲ್ಲಿ ಆ್ಯಕ್ಚುಲಿ ಕೆಲವನ್ನ ಸೀರಿಯಸ್ ಆಗಿ ತೊಗೊಂಡಿರ್ತೀವಿ, ಅದನ್ನು ನಾವು ಇಗ್ನೋರ್ ಮಾಡಬಹುದು. ಆ ಥರದನ್ನ ನನಗೆ ಬಿಗ್ ಬಾಸಲ್ಲಿ ನಾನು ಕಲಿತೆ. ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೆಲವನ್ನ ಇಗ್ನೋರ್ ಮಾಡಬಹುದು, ಕೆಲವೊಂದು ಚೂರು ಹರ್ಟಾದ್ರೂ ಪರವಾಗಿಲ್ಲ ಬಿಡು ಅಂತ ತೆಗೆದು ಹಾಕ್ಬೋದು ಅನ್ನೋ ಒಂದು ಅಂಶ ಸತ್ಯನ ನಾನು ಬಿಗ್ ಬಾಸಲ್ಲಿ ಕಂಡು ಹಿಡ್ಕೊಂಡೆ. ಆಮೇಲೆ ಏನೇ ಅಂತ ಅಂದ್ರೂ ಯಾವುದೇ ಸಂಬಂಧಗಳಾಗಲಿ ಯಾವುದೇ ವ್ಯಕ್ತಿ ಆಗಲಿ ಸಂಪೂರ್ಣವಾಗಿ ನಂಬೋದಕ್ಕೆ ಮುಂಚೆ ಸ್ವಲ್ಪ ಹಿಂದೆ ಮುಂದೆ ಆಚೆ ಈಚೆ ಯೋಚನೆ ಮಾಡೋದು ಭಾಳ ಮುಖ್ಯ ಅನ್ನೋದನ್ನು ನಾನು ಕಲ್ತ್ಕೊಂಡೆ. ಓಕೆ. ಸೊ ಬಿಗ್ ಬಾಸಿಗೆ ಎಲ್ಲಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಸಿಕ್ಕರೆ ಯಮುನಾ ಶ್ರೀನಿಧಿ ಅವರು ಮತ್ತೊಮ್ಮೆ ಹೋಗ್ತಾರಾ ಹೇಗೆ? ಅದನ್ನು ನಾನು ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ ಮೇನಾಗಿ. ಯಾಕಂದರೆ ಮೊದಲಿಗೂ ಕೂಡ ನನ್ನನ್ನು ಬಿಗ್ ಬಾಸ್ಗೆ ತಯಾರು ಮಾಡಿ ಕಳಿಸಿದ್ದು ನನ್ನ ಫ್ಯಾಮಿಲಿಯವರೇ. ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು ಏನೇನು ಹೇಗೆ ಎತ್ತ ಅನ್ನೋದನ್ನು. ಓಕೆ. ಇದರ ಜೊತೆಗೆ ಒಂದು ಮಾತು ಹೇಳಬೇಕು, ಇದು ನಿಮ್ಮ ಪರ್ಸ್ನಲ್ ವಿಚಾರ ಆದರೂ ಹೇಳ್ತಾ ಇದ್ದೀನಿ. ಗೋಲ್ಡನ್ನು ತುಂಬ ಹೆಣ್ಮಕ್ಳು ಇಷ್ಟಪಡ್ತಾರೆ, ಆದರೆ ಯಮುನಾ ಶ್ರೀನಿಧಿ ಗೋಲ್ಡ್ ಅಂದರೆ ಸ್ವಲ್ಪ ಹಿಂದೆ ಸರಿತಾರೆ, ಯಾಕೆ ಅಂತ? ಅದಕ್ಕೊಂದು ಪರ್ಸನಲ್ ರೀಸನ್ನೇ ಇದೆ. ಚಿಕ್ಕ ವಯಸ್ಸಿನಲ್ಲೇ ನಡೆದಂಥದ್ದು. ಯಾವುದೋ ಒಂದು ಮದುವೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಮುಂದೆ ಕೂತಿದ್ದಂಥ ನಾನು ನನ್ನ ತಾಯಿಯವ್ರನ್ನ ಎಬ್ಬಿಸಿ ಹಿಂದೆ ಕಳಿಸ್ತಾರೆ, ಯಾರೋ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತ. ಹೋದ್ಮೇಲೆ ಗೊತ್ತಾಗುತ್ತೆ, ಕಂಡಿಡಿಯೋಕ್ಕೆ ಪ್ರಯತ್ನ ಪಡ್ತೀನಿ ನಾನು, ಯಾರು ಮುಂದೆ, ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಸೈಂಟಿಸ್ಟಾ ಅಥವಾ ಒಲಿಂಪಿಕ್ಸ್ ಗೋಲ್ಡ್ ಮೆಡಲಿಸ್ಟಾ ಅಥವಾ ಇನ್ಯಾವುದು ಆಸ್ಟ್ರೋನಾಟ, ಯಾರು ಇರ್ಬೋದು ಇವರು ಅನ್ನೋದೊಂದು ತಲೆನಲ್ಲಿ ಇದ್ದೇ ಇರುತ್ತೆ. IPS ಆಫೀಸರಾ, ಕಿರಣ್ ಬೇಡಿ ಅವರ, ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅದು ಆ ವಯಸ್ಸಿನ ಹೆಣ್ಣು ಹುಡುಗಿಗೆ. ಹಾಗಾಗಿ ನನಗೂ ಕ್ಯೂರಿಯಾಸಿಟಿ ಇತ್ತು, ನಮ್ಮನ್ನು ಎಬ್ಬಿಸಿ ಹಿಂದೆ ಕಳಿಸ್ಬೇಕು ಅಂದರೆ ಅದು ಯಾರು ಇರಬಹುದು, ಅದೇನು ಒಳ್ಳೆ ರೀತಿನಲ್ಲೇ ಆ ವ್ಯಕ್ತಿ ಇರಬಹುದು ಅಂತ. ಸೊ ಬಂದವರು ಯಾರೋ ತುಂಬ ರಿಚ್ಚಾಗಿ ಎಲ್ಲ ಹಾಕ್ಕೊಂಡು ಬಂದಂಥವ್ರು ಕೂತಿದ್ರು. ಅವಾಗ ನಾನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಟ್ಟೆ, ಯಾರಿರ್ಬೋದು ಅಂತ. ಒಂದೇ ಉತ್ತರ ಬಂದಿದ್ದು, ಅವ್ರು ತುಂಬ ಶ್ರೀಮಂತರು. ಸೊ ನನಗೆ ಅನಿಸಿದ್ದು, ಶ್ರೀಮಂತರಿಗೆ ಮಾತ್ರ ಬೆಲೆನಾ? ನನ್ನನ್ನು ಎಬ್ಸಿದ್ದಿದ್ರೆ ಅದ್ರ ಬಗ್ಗೆ ತಲೆ ಹೋಗ್ತಿರ್ಲಿಲ್ವೇನೋ. ನಮ್ಮ ತಾಯಿಯವ್ರನ್ನ ಮೇನಾಗಿ ಎಬ್ಬಿಸಿ ಹಿಂದೆ ಕಳಿಸಿದ್ದು, ಅದು ನಂಗೆ ತುಂಬ ಹರ್ಟಾಗಿತ್ತು. ಅವತ್ತು ಇದು ಶ್ರೀಮಂತರು ಒಂದೇ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಗೊತ್ತಾದಾಗ ನಮ್ಮ ತಾಯಿಯವ್ರಿಗೆ ನಾನು ಅಲ್ಲಿ ಹೇಳಿದೆ, ಒಂದು ದಿನ ನಾನು ಒಂದು ವ್ಯಕ್ತಿತ್ವನ ಯಾವ ರೀತಿ ಬೆಳೆಸ್ಕೋತೀನಿ ಅಂದರೆ, ಅಥವಾ ನಾನು ಸಾಧನೆನ ಯಾವ ರೀತಿ ಮಾಡ್ತೀನಿ ಅಂತ ಅಂದರೆ, ನಾನು ಅರ್ಧೋಗಿರೋ ಸೀರೆ ಹಾಕ್ಕೊಂಡು ಹೋದ್ರೂ ಅಥವಾ 300 ರೂಪಾಯಿನ ಸೀರೆ ಹಾಕ್ಕೊಂಡು ಹೋದ್ರೂ ನನ್ನನ್ನು ಕರೆದು ಮುಂದೆ ಕೂರಿಸ್ಬೇಕು, ಅಥವಾ ಯಾರಾದರೂ ತುಂಬ ಶ್ರೀಮಂತರು ಕೂತಿದ್ರು ಅವ್ರನ್ನ ಎಬ್ಬಿಸಿ ನನ್ನನ್ನು ಅಲ್ಲಿ ಕೂರಿಸ್ಬೇಕು, ಅಂಥ ಒಂದು ವ್ಯಕ್ತಿತ್ವನ ನಾನು ಬೆಳೆಸ್ಕೋತೀನಿ ಅಂತ ನಮ್ಮ ತಾಯಿಯವರಿಗೆ ನಾನು ಪ್ರಾಮಿಸ್ ಮಾಡಿದ್ದೆ. ಅದನ್ನು ಇವಾಗಲೂ ಈಗ ತುಂಬ ಒಂದು ಸ್ಯಾಟಿಸ್ಫೈ ಆಗುತ್ತೆ. ನಾನು ಮದುವೆಗೂ ಇದೇ ರೀತಿ ಹೋಗಿದ್ದೀನಿ, ಎಷ್ಟೋ ಮದುವೆಗಳಿಗೆ ಈ ಥರ ಹೋಗಿದ್ದೀನಿ ನಾನು. ಅದು ನನಗೆ ತಾರತಮ್ಯನೇ ಇಲ್ಲ. ನನ್ನ ವ್ಯಕ್ತಿತ್ವಕ್ಕೋಸ್ಕರ ಅವ್ರು ನನ್ನ ಇನ್ವೈಟ್ ಮಾಡಿದ್ದಾರೆ, ನನ್ನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು. ನಾನು ಏನು ಹಾಕೋತೀನಿ
ಯಾವ ಕಾರಲ್ಲಿ ಹೋಗ್ತೀನಿ ಅಲ್ಲ. ಆ ಕಾರಣಕ್ಕೆ ನಾನು ಚಿನ್ನ ಹಾಕದೇ ಇದ್ದರು ಅಥವಾ ಇದನ್ನೆಲ್ಲ ಹಾಕ್ಕೊಳ್ದೇ ಇದ್ರು, ಆಡಂಬರ ತೋರಿಸದೇ ಇದ್ರೂ ನನಗೆ ಸಿಗಬೇಕಾದ ಗೌರವ ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಸಾಧನೆಗೆ ಸಿಗ್ತಾ ಇದೆ ಅನ್ನೋ ಖುಷಿಗೆ. ಸೊ ಅವತ್ತು ಮಾಡಿದಂಥ ಆ ಶಪಥಕ್ಕೆ ನಾನು ಗೋಲ್ಡ್ ಯಾವತ್ತೂ ಹಾಕಿಲ್ಲ. ನಿಮಗೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಬಿಗ್ ಬಾಸ್ ಮನೆ ಈ ಕಂಟೆಸ್ಟೆಂಟು ಈ ಕ್ಷಣಕ್ಕೆ. ಯಾಕಂದರೆ ನೈಟ್ ಹೊತ್ತಾದರೆ ಒಬ್ಬರ ಜೊತೆ ಮಾತಾಡ್ತಾ ಇರ್ತೀರಾ, ಬೆಳಿಗ್ಗೆ ಹೋಗಬೇಕಾದ್ರೆ ಅಂದರೆ ಅಲ್ಲಲ್ಲೇ ನಿಮ್ಮದು ಇಷ್ಟೇ ಜನ ಇರೋದ್ರಿಂದ ಒಂದಿಷ್ಟು ಕ್ಲೋಸ್ನೆಸ್ ಬೆಳೆದಿರುತ್ತೆ. ಬರಬೇಕಾದ್ರೆ ತುಂಬ ಹರ್ಟ್ ಆಗುತ್ತೆ, ಇವ್ರನ್ನ ಬಿಟ್ಟು ಬರ್ತಾ ಇದ್ದೀನಿ ಅಂದರೆ ಯಾರು? ಇನ್ನು ಅಂಥ ಡೀಪ್ ಬಾಂಡಿಂಗ್ ಸದ್ಯಕ್ಕಾಗಿರಲಿಲ್ಲ. ನಾನು ಇದ್ದಿದ್ದು ಬರೀ ಒಂದು ವಾರ ಅಲ್ವಾ. ಭವ್ಯ, ಧರ್ಮ, ತ್ರಿವಿಕ್ರಮ್, ಇವ್ರು 3 ಜನನ ಮಿಸ್ ಮಾಡ್ಕೋತೀನಿ. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ಒಂದು ಪ್ರಶ್ನೆ, ಸುದೀಪ್ ಮತ್ತು ಬಿಗ್ ಬಾಸ್ ಅನ್ನ ಒಂದೇ ವಾಕ್ಯದಲ್ಲಿ ಅಥವಾ ಒಂದೇ ಸೆಂಟೆನ್ಸಲ್ಲಿ ಹೇಳೋದಾದ್ರೆ? ಬ್ರಿಲಿಯಂಟ್, ಗ್ರೇಟ್ ಕಾಂಬೋ. ಎಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಬಿಗ್ ಬಾಸ್ ಸೀಸನ್ 11 ನರಕ ಸ್ವರ್ಗ ಒಂದು ಕಾಂಪಿಟೇಷನ್ಸ್ ಏನಿತ್ತು ಅಥವಾ ಆ ಒಂದು ಜರ್ನಿ ಏನಿತ್ತು, ಆ ಒಂದು ಜರ್ನಿಯಲ್ಲಿ 1 ವಾರಗಳ ಕಾಲ ಯಮುನಾ ಶ್ರೀನಿಧಿ ಅವರು ಸ್ವರ್ಗದಲ್ಲಿ ದಿನ ಕಳೆದು ಬಂದಿದ್ದಾರೆ. ಒಂದಿಷ್ಟು ಅನುಭವವನ್ನು ಪವರ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.